ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತೇನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಕುಚ್ಚುಕಟ್ಟೋದು ಕ್ರೋಶಾ ನೀಡಲ್ಸಲ್ಲಿ ಕುಚ್ಚುಕಟ್ಟೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ತೆಗೆದುಕೊಂಡಿರೋಂತಹ ಬಿಡ್ಸ್, ಈ ಥರದ್ದು ಬಿಡ್ಸನ್ನು ತೆಗೆದುಕೊಂಡಿದ್ದೀನಿ. ಈಗ ಕಟ್ಟೋಣ. ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ 7 ಎಳೆ ದಾರವನ್ನು ತೆಗೆದುಕೊಂಡಿದ್ದೀನಿ, ಸುತ್ಕೊಂಡಿದ್ದೀನಿ. ಇಲ್ಲಿ ಏನು ನಿಮ್ಮ ಸೀರೆ ಇರುತ್ತೋ ಅದಕ್ಕೆ ಹಿಂಗೆ ಫಸ್ಟು ಒಂದು ಸಲ ಈ ಥರ ಲಾಕನ್ನು ಮಾಡಿ, ಫಸ್ಟು ಏನು ಇರುತ್ತೋ ಅದು ಬಟ್ಟೆಗೆ ಇನ್ಸರ್ಟ್ ಮಾಡಿಬಿಟ್ಟು ಕ್ರೋಶಾ ನೀಡಲ್ಸ್ ಮೇಲೆ ದಾರ ತೆಗೆದುಕೊಂಡು ಈ ಥರ ಲಾಕನ್ನು ಮಾಡಬೇಕು. ಇದನ್ನು ಲಾಕ್ ಅಂತ ಕರಿತೀವಿ. ಲಾಕ್ ಆದಮೇಲೆ ನಾವೇನು ಮಾಡಬೇಕು ನೋಡಿ, ಈ ಥರ ಬೀಡ್ಸನ್ನು ಈ ಥರ ಇಟ್ಕೊಂಡು ಇದರೊಳಗೆ ಬೀಡ್ಸ್ಗಳನ್ನು ನೀಟಾಗಿ ಹಾಕಿ ಎಲ್ಲ ದಾರಗಳು ಬರೋಂಗೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಕಸ್ಮಾತ್ ಒಂದೇನ ಮಿಕ್ತು ಅಂದರೆ ಈ ಥರ ಹಿಂಗೆ ಇಟ್ಕೊಂಡು ಹಿಂಗೆ ಬೇಕಾದರೆ ನೀವು ಹಾಕ್ಬೋದು, ಏನಿಲ್ಲ ಅಲ್ಲಿಗೆ ಹೋಗುತ್ತೆ. ಇಷ್ಟಾದಮೇಲೆ ನೀವೇನು ಮಾಡಬೇಕು, ಇಲ್ಲಿಗೆ ಎಲ್ಲಿ ಕರೆಕ್ಟಾಗಿ ಬೀಡ್ಸ್ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡಿ. ತುಂಬ ಈಸಿ ಇರುತ್ತೆ ಫ್ರೆಂಡ್ಸ್. ಇಷ್ಟಾದಮೇಲೆ ಮತ್ತೆ ಇನ್ನೊಂದು ಬೀಡ್ಸನ್ನು ಲಾಕ್ ಮಾಡಿ. ನಾನು ಇಲ್ಲಿ 5 ಬೀಡ್ಸನ್ನು ಹಾಕ್ತಾಯಿದ್ದೀನಿ. ಫಸ್ಟು ಬೀಡ್ಸನ್ನು ಲಾಕ್ ಮಾಡಿ, ಬೀಡ್ಸ್ ಲಾಕ್ ಆದಮೇಲೆ ಮತ್ತು ಇದು ಏನು ನೀವು ಚೈನ್ ಹಾಕೋದಕ್ಕೆ ಬಂತು ಅಂದರೆ ಆರಾಮಾಗಿ ಈ ಡಿಸೈನ್ಸನ್ನು ನೀವು ಹಾಕ್ಬೋದು. ನೋಡಿ, ಈ ಥರ ಒಂದು ಲಾಕನ್ನು ಮಾಡಿ ಒಂದು ಬೀಡ್ಸನ್ನು ಹಾಕಿ ಇದೇ ಥರ ಮಾಡ್ಕೊಂಡೋಗಿ. ಬಿಗಿನರ್ಸ್ಗಳಿಗೆ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಕಲಿಯೋದಕ್ಕೆ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಆವಾಗ ನೀವು ಆರಾಮಾಗಿ ಡಿಸೈನನ್ನು ಮಾಡ್ಬೋದು. ರೌಂಡ್ ಬೀಡ್ಸ್ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ಇದೇ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ಥರ 5 ಬೀಡ್ಸನ್ನು ಹಾಕ್ತೀನಿ. ಫಸ್ಟು ನಾನು 5 ಬೀಡ್ಸನ್ನು ಹಾಕಿ ನೋಡಿ, ಕರೆಕ್ಟಾಗಿ ಬೀಡ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಇನ್ಸರ್ಟ್ ಮಾಡಬೇಕು. ಮುಂದಕ್ಕೆ ಏನು ಇಲ್ಲಿ ಕ್ರೋಶಾ ನೀಡಲ್ಸನ್ನು ಹಿಂಗೆ ತೆಗೆದುಕೊಂಡು ಹಾಕೋಂಗಿಲ್ಲ, ಹಿಂಗೆ ಹಾಕಬೇಕು. ಯಾಕಂದರೆ ಸೀರೆ ಸುಕ್ಕಲು ಅಂದರೆ ಕುಗ್ದಂಗೆ ಆಗೋದು ಆ ಥರ ಎಲ್ಲ ಆಗುತ್ತೆ. ನೋಡಿ, ಈ ಥರ ಹಾಕ್ಬಿಟ್ಟು ಈಗ 5 ಹಾಕ್ಬಿಟ್ಟು ಮತ್ತೆ 3 ಚೈನನ್ನು ಹಾಕ್ತೀನಿ. ಯಾಕಂದರೆ ಕುಚ್ಚನ್ನು ಕಟ್ಟೋದಕ್ಕೆ. ನೋಡಿ, ಈ ಥರ 5 ಇದನ್ನು ಕಟ್ಟಿದ್ದಾಯಿತು, ಬೀಡ್ಸನ್ನು ಹಾಕಿದ್ದಾಯಿತು. 5 ಬೀಡ್ಸನ್ನು ಹಾಕಿದ್ದೀನಿ. ನೆಕ್ಸ್ಟು ನೀವು ಸ್ಟಾರ್ಟಿಂಗ್ ಬೇಕಾದರೂ ಒಂದು ಗೊಂಚಲಿಗೆ 3 ಬೀಡ್ಸನ್ನು ಹಾಕ್ಕೊಬೋದು. ನಾನು ಇಲ್ಲೇನು ಹಾಕಿಲ್ಲ. ಈಗ ಚೈನನ್ನು ಹಾಕೋಣ. 3 ಚೈನನ್ನು ಹಾಕ್ತೀನಿ, ಸಾಕಾಗುತ್ತೆ ಫ್ರೆಂಡ್ಸ್ 3 ಚೈನು. ಈ ಥರ ಹಾಕ್ಬಿಟ್ಟು ಇದೇ ಥರ ಸೇಮ್ ಮತ್ತು ಬೀಡ್ಸನ್ನು ಹಾಕಿ ಸೇಮ್ ಇರುತ್ತೆ ಫ್ರೆಂಡ್ಸ್. ಇದೇ ಥರ ಸೇಮ್ ಹಾಕ್ಕೊಂಡು ಹೋಗೋದಿರುತ್ತೆ.
ನೋಡಿ ಫ್ರೆಂಡ್ಸ್, ಮತ್ತೆ 5 ಬೀಡ್ಸ್ ಆಯಿತು. 5 ಬೀಡ್ಸ್ ಹಾಕ್ತೆ, ಒಂದು 3 ಚೈನ್ ಹಾಕಿದ್ದೀನಿ, ಮತ್ತೆ 5 ಬೀಡ್ಸ್ ಹಾಕ್ತೆ. ಈಗ 3 ಚೈನನ್ನು ಹಾಕ್ತೀನಿ, ಲಾಕ್ ಮಾಡಿ. ಸೇಮ್ ಇದೇ ಪ್ರೊಸೀಜರ್ ಫುಲ್ಲು ಹಾಕಿ ಫ್ರೆಂಡ್ಸ್. ಇದು ಗ್ರಾಮ್ಗೆ ನಾನು ಅದೇ ಹೇಳಿದ್ದೀನಿ, ಕೆಲವು ಕಡೆ ಕೆಲವು ಥರ ತೆಗೆದುಕೊತಾರೆ. ನನಗಿಲ್ಲಿ 7 ರೂಪೀಸ್ ಹಾಕ್ಕೊಡ್ತಾರೆ 10 ಗ್ರಾಮ್ಗೆ. ನಿಮಗೆ ಅಲ್ಲಿ ಏನೇನು ಹಾಕ್ಕೊಡ್ತಾ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ನಮ್ಗೆ ಅಷ್ಟಕ್ಕೆ ಹಾಕ್ಕೊಡ್ತಾವ್ರೆ. ಒಂದು ಸೀರೆಗೆ 10 ಗ್ರಾಮ್ ತಂದರೆ ಒಂದು ಸೀರೆಗೆ ಆಗುತ್ತೆ ಫ್ರೆಂಡ್ಸ್, ಕರೆಕ್ಟಾಗಿ ಒಂದು ಸೀರೆಗೆ ಆಗುತ್ತೆ, ಏನು ತೊಂದರೆ ಇಲ್ಲ. ನೋಡಿ ಈ ಥರ ಸೇಮ್ ಪ್ರೊಸೀಜರ್ ಇದೇ ಥರ ಫುಲ್ಲು ಮಾಡಿಬಿಡಿ ಫ್ರೆಂಡ್ಸ್. ಇನ್ನು 5 ನಾನಿಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಎಲ್ಲ ಹಾಕಾದ್ಮೇಲೆ ಇಷ್ಟ ಆಯಿತು. ಇಷ್ಟ ಆದಮೇಲೆ ನೀವೇನು ಮಾಡಬೇಕು, ನಾವು ಎರಡು ಸಲ ನೋಡಿ ಈ ಥರ ಲಾಕನ್ನು ಮಾಡಿ ಚೈನನ್ನು ಹಾಕ್ಬಿಟ್ಟು ಕಟ್ ಮಾಡಿ, ಈ ಥರ ಕಟ್ ಮಾಡಿಬಿಟ್ಟು ಲಾಸ್ಟಿಗೆ ಗಮ್ ಹಾಕೋದು ಯಾವ ಥರ ಅಂತ ಹೇಳ್ಕೊಟ್ಟಿದ್ದೀನಿ ನಾನು. ಈ ಥರ ಒಳಗಡೆ ಸೇರಿಸ್ಕೊಂಡು ಗಮ್ಮನ್ನು ಹಾಕ್ಬಿಡಿ. ಈಗ ಇದಕ್ಕೆ ನಾವು ಕುಚ್ಚನ್ನು ಕಟ್ಟೋಣ. ಕುಚ್ಚು ಕಟ್ಟೋದಕ್ಕೆ ನೀವು ಯಾವ ಥರ ಮಾಡ್ಕೊತೀರಾ ಅಂತ ತೋರಿಸಿದ್ರೆ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಯಾವ ಥರ ಮಾಡ್ಕೊತೀನಿ ಅಂದರೆ ನೋಡಿ, ಈ ಥರ ಒಂದು ರೊಟ್ಟ ಏನಾದರೂ ತೆಗೆದುಕೊಳ್ಳಿ, ಗಟ್ಟಿ ಇರೋದು ತೆಗೆದುಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಳುಗಳದ್ದು ಆ ಥರ ಏನಾದರೂ ಇರುತ್ತೆ ನೋಡಿ, ಈ ಥರ ನೀಟಾಗಿ ಸುತ್ಕೊಂಬಿಡಿ. ನಿಮ್ಗೆ ಎಷ್ಟೆಳೆ ಬೇಕೋ ಅಷ್ಟನ್ನು ಸುತ್ಕೊಳ್ಳಿ. ಎಷ್ಟೆಳೆ ಅಂತ ಕೇಳ್ತಿರ್ತೀರ. ಇಲ್ಲಿ ನಂದು ಬಂದು ಇಲ್ಲಿ 5 ಎಳೆ 6 ಎಳೆ ಐತೆ. 6 ಎಳೆ ಇರೋದನ್ನು ಒಂದು ರೌಂಡ್ ಹಾಕಿದ್ರೆ 6 ಎಳೆ ಆಯಿತು. ಹಿಂಗೆ ಬಂದರೆ 6 ಎಳೆ 12 ಎಳೆ ಆಯಿತು ನೋಡಿ. ಇದನ್ನೇ ಕೌಂಟು. ಫುಲ್ಲು ನಾವು ನಮ್ಗೆ ಎಷ್ಟು ದಪ್ಪ ಬೇಕು ಅನಿಸುತ್ತೋ ಅಷ್ಟು ದಪ್ಪ ಈ ಥರ ನೀಟಾಗಿ ಸುತ್ಕೊಳ್ಳಿ. ನೋಡಿ ಈ ಥರ ಸುತ್ಕೊಂಬಿಡಿ. ನಿಮ್ಗೆ ಎಷ್ಟು ದಪ್ಪ ಬೇಕು ಅನಿಸುತ್ತೋ ಅಷ್ಟು ದಪ್ಪ ಕ್ಲೀನಾಗಿ ಸುತ್ಕೊಂಡು ಒಂದು ಕಡೆ ಕಟ್ ಮಾಡಿಬಿಟ್ಟು ಎಷ್ಟು ದಪ್ಪ ಬೇಕಾದರೂ ನೀವು ಸುತ್ಕೊಬೋದು. ನೋಡಿ ಇಲ್ಲಿ ನಾನು ಸುತ್ಕೊಂಡಿದ್ದೀನಿ. ಸುತ್ತಾದ್ಮೇಲೆ ಎಡ್ಜಿಗೆ ಏನು ಮಾಡಬೇಕು ಇದನ್ನು ಅಂದರೆ ನೀಟಾಗಿ ಗಮ್ಮನ್ನು ಹಾಕ್ಬಿಡಿ ಫ್ರೆಂಡ್ಸ್. ಇದಕ್ಕೆ ಗಮ್ಮನ್ನು ಹಾಕ್ಬಿಡಿ. ಫ್ಯಾಬ್ರಿಕ್ ಗ್ಲೂ ಅಂತ ಏನು ಬರುತ್ತೆ ಅದನ್ನ ಹಾಕಿ ನೀಟಾಗಿ ಹಿಂಗೆ ಗಟ್ಟಿಗೆ ಎಡ್ಜಿಗೆ ಮಾಡ್ಕೊಂಬಿಡಿ. ನೀವು ಸೂಜಿ ದಾರಕ್ಕೆ ಬೇಕಾದರೂ ಹಾಕೊಬೋದು, ಇಲ್ಲಾಂದರೆ ಇದನ್ನೇ ಒಂದು 2 ನಿಮಿಷ ಈ ಥರ ಗಮ್ ಹಾಕ್ಬಿಟ್ಟು ಬಿಟ್ಬಿಟ್ರೆ ನೀವು ಗಟ್ಟಿಗೆ ಹಿಡ್ಕೊಳ್ಳುತ್ತಿದ್ದು ನೋಡಿ. ಈ ಥರ ಕೊಡ್ತಾ ಇರ್ಬೋದು. ನೀಟಾಗಿ ಆಯಿತು ನೋಡಿ, ಈ ಥರ ಆಗುತ್ತೆ. ಇಲ್ಲಿ ದಾರ ಇರುತ್ತೆ. ಇದನ್ನು ನೀವು ನೋಡಿ ಇಷ್ಟು ಉದ್ದ ಆಯಿತು. ಇನ್ನೂ ಉದ್ದ ಬೇಕಾದರೂ ನೀವು ಎಷ್ಟು ಉದ್ದ ಬೇಕಾದರೂ ಮಾಡ್ಬೋದು. ಇದನ್ನು ನಾನು ಪ್ರೆಸ್ ಮಾಡ್ತೀನಿ. ಸುತ್ಕೊಳ್ಳೋದು ಹೆಂಗೆ ಅಂತ ತೋರಿಸಿ ಅಂತ ಕೇಳಿದ್ರೆ ಇದನ್ನು ನೀವು ಪ್ರೆಸ್ಸಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಹಿಂಗೆ ಬೇಕಾದರೂ ಕಟ್ಬೋದು. ಏನು ಐರನ್ ಬಾಕ್ಸ್ ಇರುತ್ತೋ ಅದ್ರಲ್ಲಿ ಬಿಸಿ ಮಾಡಿ ಕಟ್ಟಿದ್ರೆ ಸ್ಮೂತ್ ಬರುತ್ತೆ, ಥ್ರೆಡ್ಡು ಸ್ಮೂತ್ ಬರುತ್ತೆ. ಇಲ್ಲಾಂದರೆ ನಾನು ಹಂಗೆ ಕಟ್ಟೋದು ತೋರಿಸ್ತೀನಿ ನೋಡಿ. ಏನು ನಮ್ದು ಇದಿರುತ್ತೋ ಇದು ಗಟ್ಟಿ ಆದಮೇಲೆ ನಮ್ಮದೇನು ಇದಿರುತ್ತೋ ಹಿಂಗೆ ತೆಗೆದುಕೊಂಡು ನೋಡಿ, ಇಲ್ಲಿ ಹೋಲ್ ಇರುತ್ತಲ್ವ, ಈ ಥರ ಹೋಲ್ ಇದ್ದಾಗ ನೀವು ಈಸಿಯಾಗಿ ಕಟ್ಬೋದು. ಇದನ್ನು ಈ ಥರ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಹೋಗಬೇಕು ಫ್ರೆಂಡ್ಸ್. ಆವಾಗ ಒಂದು ಸ್ವಲ್ಪ ಗಟ್ಟಿ ಆಗುತ್ತಿದ್ದು, ಅವಾಗ ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಈ ಥರ ತೆಗೆದುಕೊಂಡು ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಬರೋ ಥರ ನೋಡ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಫ್ರೆಂಡ್ಸ್. ಆವಾಗ ನೀಟಾಗಿ ನಮ್ಮದು ಗೊಂಚಲು ನೀಟಾಗಿ ಬರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಇಲ್ಲಿ ಕಟ್ ಮಾಡ್ಕೊಂಡು ಈ ಥರ ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ಇದು ಏನಿರುತ್ತೋ ಇದು ಗೋಲ್ಡ್ ಕಲರ್ ಥ್ರೆಡ್ಡು ಅದರೊಳಗೆ ಒಂದು 4-5 ರೌಂಡು ಈ ಥರ ತಿರುಗಿಸ್ರಿ.
ಈ ಥರ ತಿರುಗಿಸಾದ್ಮೇಲೆ ಈ ಥರ ಏನು ನಾವು ಹೂವು ಕಟ್ತೀವೋ ಆ ಥರ 1-2 ರಿಂದ 3 ಸಲ ಹಿಂಗನ್ನಿ. ಒಂದು ಇದೇನಿರುತ್ತೆ ಥ್ರೆಡ್ಡು ಕಟ್ಬಿಟ್ಟು ಇದರಲ್ಲಿ 1-2 ಸಲ ಗಂಟನ್ನು ಹಾಕಿ. ನೀವು ಐರನ್ ಮಾಡಲಿಲ್ಲ ಅಂದರೆ ಫ್ರೆಂಡ್ಸ್, ಏನು ಈ ಥ್ರೆಡ್ಡನ್ನು ಐರನ್ ಮಾಡಲಿಲ್ಲ ಅಂದರೆ ಏನು ಈ ಕೆದ್ರಕೊಂಡೈತೋ ಹಂಗೆ ಕೆದ್ರಕೊಂಡಿರ್ತೈತೆ. ನೀವು ಏನು ಐರನ್ ಮಾಡಿದ್ರೆ ತುಂಬ ಸ್ಮೂತಾಗಿ ಹಂಗೆ ಕೂರುತ್ತೆ ನೋಡಿ. ಈ ಥರ ಗಂಟನ್ನು ಹಾಕ್ಬಿಡಿ. 2 ಗಂಟನ್ನು ಹಾಕಿ ಸಾಕಾಗುತ್ತೆ. ಫ್ರೆಂಡ್ಸ್ ಇಷ್ಟೇನೆ, ಈ ಗಂಟನ್ನು ಕಟ್ ಮಾಡಿಬಿಡಿ. ಆಮೇಲೆ ನಮಗೆ ಎಷ್ಟಕ್ಕೆ ಇದು ಬೇಕಾಗಿರುತ್ತೋ ಗೊಂಚಲು ಅಷ್ಟಕ್ಕೆ ನೀಟಾಗಿ ನೋಡ್ಕೊಂಡು ಒಂದೇ ಸಲ ಕಟ್ಟನ್ನು ಮಾಡಿರಿ. ಈ ಥರ ನೋಡಿ ಫ್ರೆಂಡ್ಸ್, ಇಷ್ಟೇನೆ. ಕ್ಲೀನಾಗಿ ಐರನ್ ಮಾಡಬೇಕು. ನೀವು ಐರನ್ ಮಾಡಲಿಲ್ಲ ಅಂದರೆ ಈ ಥರ ಒಂಥರ ಹರಡ್ಕೊಂಡಂಗೆ ಆಗ್ತಿರ್ತವೆ. ಐರನ್ ಮಾಡಿದ್ರೆ ಸೈಲೆಂಟಾಗಿ ಕಾಣಿಸ್ತಾ ಇರ್ತವೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ಒಂದ್ಸಲ ನೋಡಿ ನೀಟಾಗವ ಅಂತ. ಅಕಸ್ಮಾತ್ ನೀಟಾಗಿಲ್ಲ ಅಂದರೆ ಇನ್ನೊಂದ್ಸಲ ನೀಟಾಗಿ ಕ್ಲೀನಾಗಿ ಮಾಡಿ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ಥರ ಈಸಿಯಾಗಿ ಕುಚ್ಚನ್ನು ಹಾಕೋದು ಅಂತ. ಇದೇ ಥರ ಇನ್ನೊಂದಕ್ಕೆ ಹಾಕಿದ್ರೆ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.